ಹಾಯ್ ಹೆಲೋ ನಮಸ್ತೆ ನಮಸ್ಕಾರ ಮತ್ತೊಂದ್ಸಲಿ ವಾಣಿ ದ ಲಿವಿಂಗ್ ಡಾಕ್ಯುಮೆಂಟ್ರಿ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಹೇಳಿದಾಗೆ ನಾನು ಬಿಲಾಂಗ್ ಹೋಗೋದು ದಕ್ಷಿಣ ಕನ್ನಡದ ಮಂಗಳೂರು. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಒಂದು ಮಾತು ನಮ್ಮೆಲ್ಲರಿಗೂ ಗೊತ್ತು. ಅಂದರೆ ನಾವು ನಮ್ಮ ಜೊತೆ ನಮ್ಮಲ್ಲಿರೋ ವಿಷಯನ ಬಿಟ್ಟು ಇಡೀ ಜಗತ್ತಿನ ವಿಷಯವನ್ನು ಇಷ್ಟಪಡೋದಕ್ಕೆ ಹೋಗ್ತೀವಿ, ಹುಡುಕೋದಕ್ಕೆ ಹೋಗ್ತೀವಿ. ಮಂಗಳೂರು ಅಂದಾಗ ನಿಮ್ಮೆಲ್ಲರ ತಲೆಯಲ್ಲಿ ಬರೋ ವಿಷಯ ಏನು ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಹಾಗೆ ನನ್ನ ಸುತ್ತ ಇರೋ ಜನನೂ ಕೇಳ್ತೀನಿ. ಅವರು ಏನೆಲ್ಲ ಹೇಳ್ತಾರೆ ಅನ್ನೋದನ್ನು ನಾನು ಈ ಕ್ಲಿಪ್ಪಲ್ಲಿ ಹಾಕ್ತೀನಿ. ಹಾಗೆ ಮಂಗಳೂರು ಅಂದಾಗ ನೀವು ಅಂದ್ಕೊಳ್ಬಹುದಂತಹ ಫಸ್ಟ್ ವಿಷಯ ಆಗಿರ್ಬೋದು ಫಿಶ್ ಅಥವಾ ಬೀಚಸ್ ಅಥವಾ ಟೆಂಪಲ್ಸ್ ಅಥವಾ ಕೋಮು ವಿವಾದಕ್ಕೆ ಪ್ರಚಾರವಾದಂತಹ ನಮ್ಮ ಮಂಗಳೂರಿನಲ್ಲಿ ಅದಕ್ಕಿಂತ ಹೆಚ್ಚಾದಂತಹ ವಿಶೇಷತೆಗಳು ಇದೆ ಅಂದರೆ ನೀವು ನಂಬಲೇಬೇಕು. ಮಂಗಳೂರು ಬರೀ ಕೋಮು ವಿವಾದಕ್ಕಲ್ಲ, ಬೀಚ್ಗಳಿಗೆಲ್ಲ, ಟೆಂಪಲ್ಗಳಲ್ಲ, ಇಲ್ಲಿಲ್ಲದ ಜನ ಇಲ್ಲ. ನಮ್ಮ ಜನರಲ್ಲಿರೋ ಪ್ರೀತಿ, ಬಾಂಧವ್ಯ, ಆಚಾರ, ವಿಚಾರ, ದೈವಾರಾಧನೆ. ರೀಸೆಂಟ್ಲಿ ನೀವುದಂತಹ ಕಾಂತಾರ ಫಿಲ್ಮ್ನ ನಂತರ ದೈವಾರಾಧನೆ ಜಗತ್ತಿನಾದ್ಯಂತ ಫೇಮಸ್ ಆಗಿದೆ. ಅದೇ ಥರ ಮಂಗಳೂರಿನಲ್ಲಿ ನಮ್ಮ ನಾಯಕರ ಪಂಚಮಿ ಹಬ್ಬದ ನಂತರ ಬರುವಂತಹ ಎಲ್ಲ ಹಬ್ಬಗಳನ್ನು ಅತ್ಯಂತ ವೈಭವವಾಗಿ ನಾವು ಆಚರಿಸ್ತೇವೆ. ಸೊ ಇವತ್ತಿನ ಈ ಬ್ಲಾಗ್ನಲ್ಲಿ ನಾನು ಮಂಗಳೂರಿನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಹೇಗೆ ಆಚರಿಸ್ತೇವೆ, ಇಡೀ ನಮ್ಮ ಮಂಗಳೂರದ್ದು ಯಾವ ರೀತಿಯಲ್ಲಿ ಅತ್ಯದ್ಭುತವಾಗಿ ಸಜ್ಜಾಗಿ ಮಂಗಳೂರಿನ ಒಂದು ಲುಕ್ಕೇ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಆ್ಯಂಡ್ ಮಂಗಳೂರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನಿಗೆ ಎಲ್ಲವನ್ನು ಅರ್ಪಿಸಿ ತದನಂತರ ಪ್ರತಿ ರೋಡ್ಗಳಲ್ಲಿ ಮೊಸರು ಕುಡಿಕೆ ಅಂತ ಒಂದು ಆಚರಿಸ್ತೀವಿ. ಅಂದರೆ ಪ್ರತಿ ರೋಡ್ ಒಂದೊಂದು ಭಾಗದಲ್ಲಿ ಮಡಿಕೆಗಳನ್ನು ಕಟ್ಟಿ ತದನಂತರ ಆ ಏರಿಯಾ ನಮ್ಮ ಕುಡ್ಲಡು ತುರುಟು ಮನಪ ಜವಾನಿ ಬಂದು ಮಾತೆಲ್ಲ ಒಟ್ಟಿಗೆ ಸೇರಿದೆ, ಎಲ್ಲರೂ ಒಟ್ಟಿಗೆ ಸೇರಿ ಆ ಮಡಿಕೆಗಳನ್ನ ಹೊಡಿತಾರೆ. ಆ್ಯಂಡ್ ಅದನ್ನು ಅಷ್ಟೊಂದು ಬ್ಯೂಟಿಫುಲ್ ಈವೆಂಟ್ ಇರೋದಿಲ್ಲ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆದ ನಂತರ ಮಂಗಳೂರಲ್ಲಿ ನಡೆಯುವ ಎಲ್ಲ ಈವೆಂಟ್ ಅದ್ಭುತ. ಅದು ಗಣಪತಿ ಹಬ್ಬ ಆಗಿರಲಿ ಅಥವಾ ನಮ್ಮ ದಸರಾ ಆಗಿರಲಿ, ದೀಪಾವಳಿ ಆಗಿರಲಿ, ಎಲ್ಲದೂ ಅದ್ಭುತನೇ. ಸೊ ನಾನಿವಾಗ ಮಂಗಳೂರಿನ ಈಚ್ ಆ್ಯಂಡ್ ಎವ್ರಿ ಏರಿಯಾದಲ್ಲಿ ಹೇಗೆ ರೆಡಿ ಮಾಡ್ತದೆ ಅಂತ ನಿಮಗೆ ತೋರಿಸ್ತೀನಿ. ಅದಾದ ನಂತರ 26ಗೆ ಅಷ್ಟಮಿ ಇದೆ, ಆ ದಿನದ ಕ್ಲಿಪ್ಪನ್ನು ಇದ್ರ ಜೊತೆ ಹಾಕ್ತೀನಿ. ಸೊ ಲೆಟ್ಸ್ ಗೋ. ಕುಡ್ಲದ ಅಷ್ಟಮಿ ಇರೆಗೆ ಎಂಚ ಆಪುಂಡು ಖುಷಿ ತೋಜಂಡೆ ಏತ್ ವರ್ಷ ಆಡ್ದ ಅಷ್ಟಮಿ ಸೂಪರ್ ಇರು ಕುಡ್ಲ ಏತ್ ವರ್ಷ ಒಲ್ತ ಅಷ್ಟಮಿ ಇರೆಗೆ ಮಸ್ತ್ ಇಷ್ಟ. ಕದ್ರಿದನ ಅತ್ತವರದನ ಕದ್ರಿದನ ಎಡ್ಡ ಆಪುಂಡ ಫುಲ್ ರೆಡಿ ಎಂಜ ಅನ್ಕೋರು ಮೊಸರು ಕುಡಿಕೆ ಫುಲ್ ಕರ ಮಾತ ಕಟ್ಟದು ನೆಕ್ ಕರ ಕಟ್ಟದ್ದು ಫುಲ್ ದರ್ಪರತ್ತೆ. ನಿಕ್ ಈತ್ ಪರ್ಬಡ್ ಓವ್ ಇಷ್ಟ ದೇ ಜನ್ಮಾಷ್ಟಮಿ ಹೊಂಡ ಇಷ್ಟ ಬಂದದಾ ಇಷ್ಟ ಅಷ್ಟಮಿ ಹೊಂಡ ಈ ಪಿಲಿ ಮಾಡೋಣ. ಓಕೆ ಗೈಸ್ ಮೇ ಪಿಲಿ ಪಾಡ್ಬೇಕೆ ತುಲಿದ ಅದ ಪುದರದ ನಿನ್ನ ಸೋಹನ್. ಓಕೆ ಕರ ದರ್ಪೋನ ಇಜ್ಜ ಬಾಯ್.
ಜೋರೊಂದು ಮಳೆ ಮಂಗಳೂರು ಬೀಚ್, ಮಂಗಳೂರು ದೇವಾಲಯಗಳ ಊರು. ಮತ್ತೆಂತ ಇದೆ? ಹಾಂ ಸರ್, ಮಂಗಳೂರು ಅಂತ ಹೇಳಿದರೆ ನಿಮಗೆ ಏನು ಫಸ್ಟ್ ನೆನಪಾಗ್ತದೆ? ನಮ್ಮ ಊರು, ಅದರಿಂದ ನಮ್ಮ ಫ್ರೆಂಡ್ಸು ಗೆಣಸಿ ಎಲ್ಲ ಇದ್ದಾರೆ, ಅದರಿಂದ ಫ್ರೆಂಡ್ಸ್ ನಮ್ಮದೊಂದು ಊರಿಗೆ ಬಂದಾಗೆ ಆಗ್ತದೆ. ಓಕೆ ಓಕೆ ಓಕೆ. ಕುಡ್ಲಬಂಡ ಮುಖ್ಯವಾದ ಯಕ್ಷಗಾನದ ಕಲೆತ ಭಾರಿ ಒಂದು ಮೂರು ಸ್ಪೆಷಲ್ ಆದ ಒಂದು ಅಂಚದ ಐತು ಭಾರಿ ಮೆಚ್ಚಿಗೆ ಆತ ಮಾತಾಡಿಗಿಲ್ಲ ಮಾತಾಬೋದು ದಕ್ಲಿಕ್ಕೆ ಕುಡ್ಲ ಪಂಡ ನಿಕ್ಲಿಗೆ ಎಂಜ ಫಸ್ಟಿಗೆ ಬರ್ಕೊಂಡೊಂದು ಒಂಜಿ ಓರ್ಡರ್ ಪಂಡ ಓಕೆ ಏನು ಖಾಲಿ ಬಣ್ಣ ಕುಡ್ಲ ಪಂಡಿರಿಗೆ ಎಂಜ ಫಸ್ಟ್ ಮನಸ್ಸಿಗೆ ಬರ್ಕೊಂಡು ಬೀಚಸ್, ಐಸ್ ಕ್ರೀಮ್. ಗ್ರೇಟ್. ಇದೇಗೆ ಕುಡ್ಲ ಪಂಡ ಫಸ್ಟ್ ಎಂಜ ನೆನಪಾಪಣೊಂದು ಮೀನು ಅಂತ ಮೀನು ಇದೇಗೆ మరి మీను దారి ಇದೇಗಲ ಮೀನೇನ ಕುಡ್ಲ ಪಂಡ ఒక ముంత వెదర్ ಹಾಂ ఒక ಜನకులు ಜನಕುಲು ಬೊಕ ಪರ್ಬ 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 ಪನ ಕುಡ್ಲಾಡು ಪರ್ಬ ಓ ಇರ್ನ ಫೇವ್ರೆಟ್ ಪರ್ಬ ಚೌತಿ ಗಮ್ಮತ್ ಆಪುಂಡು ದೀಪಾವಳಿ ನವರಾತ್ರಿ ಮೆರವಣಿಗೆ ಮಸ್ತ್ ಇಷ್ಟ. ಹಾ ಕರೆಕ್ಟ್ 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 ಬೊಕ ನಮ್ಮ ಮೊಸರು ಕುಡಿಕೆದ ಮಿತ್ತು ಪೋಪು ಜಾತೆ ಅದು ಕರೆಕ್ಟ್. ಎಂಜಾಯ್ ಮನ್ಪು ಪೋತು ಒಟ್ಟಿಗೆ. ಥ್ಯಾಂಕ್ಸ್ ಥ್ಯಾಂಕ್ಸ್. ದಾದಿಗೆ ಅವಿರ್ ನಾವು ಇಷ್ಟ ರೀ ಲೆಪ್ಲೆ ಎರಡಲ್ಲಕ್ಕೆ ಏನು ಗತಕ್ಕಂತ ಕೆಲ್ಲ ಕೆಲ್ಲ ಇರೇ ಗುಡ್ಲ ಬಂದು ಪನ್ನಕ ಫಸ್ಟ್ ಏನು ನೆನಪಾಪುಂಡು? ಹಾಂ ಸ್ವಂತ ಊರತ್ತೆ, ಸ್ವಂತ ಊರು. ಓಕೆ ಬೇತೆ ಬೀಚ್ ಟೆಂಪಲ್ ಪ್ರಕೃತಿ ಕೊಡುಗೆ. ಅದ್ಭುತ ಅದ್ಭುತ. ಓ ಥ್ಯಾಂಕ್ ಯು ಸೋ ಮಚ್.